ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಈಗ ಅಕ್ಷರಶಃ ಹೆಡೆತುಳಿದ ಸರ್ಪದಂತಾಗಿದೆ. ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೆರಿಕದ ವಿರುದ್ಧ ನಿರಂತರವಾಗಿ ಬುಸ್ಗುಡ್ತಾ ಇದೆ. ತನ್ನ ಆಕ್ರಮಣಕಾರಿ ದಾಳಿಯನ್ನು ಮುಂದುವರಿಸ್ತಾ ಇದೆ. ಸೌದಿಯಲ್ಲಿ ಅಮೆರಿಕ ನೆಲೆಗಳ ಮೇಲೆ ನಿರಂತರವಾಗಿ ದಾಳಿಯನ್ನು ನಡೆಸ್ತಾ ಇದೆ ಇರಾನ್. ಅಮೆರಿಕದ 5 ಟ್ಯಾಂಕರ್ ವಿಮಾನಗಳು ಹಾನಿಗೊಳಗಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇರಾನ್ ದಾಳಿಯಿಂದ. ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಮೇಲೂ ಕೂಡ ಅಟ್ಯಾಕ್ ಮಾಡಿದೆ ಇರಾನ್. ಇಂಧನ ತುಂಬುವ 5 ವಿಮಾನಗಳನ್ನು ಧ್ವಂಸ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಟ್ರಂಪ್ ಎಚ್ಚರಿಸಿದ್ರು ಅಷ್ಟೇ, ಬೆಂಜಮಿನ್ ನೆತನ್ಯಾಹು ಹೇಳಿದ್ರು ಅಷ್ಟೇ, ಯಾರ ಮಾತನ್ನು ಕೂಡ ಕೇಳುವ ಹಂತದಲ್ಲಿ ಇರಾನ್ ಇದ್ದಂತೆ ಕಾಣಿಸ್ತಾ ಇಲ್ಲ. ಎಷ್ಟಾಗುತ್ತೋ ಅಷ್ಟು ಹಾನಿ ಮಾಡೋದಕ್ಕೆ, ಎಷ್ಟಾಗುತ್ತೆ ಅಷ್ಟು ತನ್ನ ಶಕ್ತಿ ಪ್ರದರ್ಶನಕ್ಕೆ ಇರಾನ್ ಮುಂದಾದಂತೆ ಕಾಣಿಸ್ತಾ ಇದೆ. ಪ್ರತೀಕಾರಕ್ಕಾಗಿ ಹಪ್ಪಹಪ್ಪಿಸ್ತಾ ಇದೆ ಇರಾನ್. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ರಷ್ಯಾ ಉಕ್ರೇನ್ ವಾರ ಆದಾಗ ರಷ್ಯಾ ಮುಂದೆ ಉಕ್ರೇನ್ ಯಾವ ಲೆಕ್ಕ ಅಂತ ಹೇಳಿ, ಹಮಾಸ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಇಸ್ರೇಲ್ ಮುಂದೆ ಹಮಾಸ್ ಯಾವ ಲೆಕ್ಕ ಅಂತ ಹೇಳಿ ಎಲ್ಲವೂ ಕೂಡ ಉಲ್ಟಂಪಲ್ಟ ಆಯಿತು. ಸೇಮ್ ಸಿಚುಯೇಷನ್ ಇರಾನ್ ಮತ್ತು ಇಸ್ರೇಲ್ ವಾರ್ನಲ್ಲೂ ಕೂಡ ಕಂಡು ಬರ್ತಾ ಇದೆ. ಇಷ್ಟು ಕರಾರುವಕ್ಕಾದಂತಹ ದಾಳಿ, ಎಷ್ಟೇ ದಾಳಿಯನ್ನು ಎದುರಿಸಿದ್ರೂ ಕೂಡ ಬೆಂಡಾಗದೇ ಇರುವಂತಹ ರೀತಿ, ಹೇಗಿದು ಇರಾನ್ ಕಡೆಯಿಂದ ಅಂಥೇಳಿ? ಪ್ರೇಮ್, ನೋಡಿ, ಯುದ್ಧದಲ್ಲಿ ಯಾರನ್ನೂ ಕೂಡ ನಿರ್ಲಕ್ಷ್ಯ ಮಾಡುವಂತಿಲ್ಲ. ಯಾಕೆಂದರೆ ಎಲ್ಲರೂ ಕೂಡ ತಮ್ಮದೇ ಆದಂಥ ತಯಾರಿಗಳನ್ನು ಮಾಡಿಕೊಂಡು ಯುದ್ಧ ಕಣಕ್ಕೆ ಇಳಿದಿರ್ತಾರೆ. ಮತ್ತು ಮುಖ್ಯವಾಗಿ ಅಮೆರಿಕ ಇಸ್ರೇಲ್ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ನಮ್ಮನ್ನು ದಾಳಿ ಮಾಡ್ಬೋದು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡು ಇರಾನ್ ಕೂಡ ಸಾಕಷ್ಟು ತಯಾರಿಯನ್ನು ಕೂಡ ಮಾಡಿಕೊಂಡಿತ್ತು. ಮತ್ತು ಇದು ನಿನ್ನೆ ಮೊನ್ನೆಯ ಸಂಘರ್ಷ ಅಲ್ಲ. ಇರಾನ್ ಮತ್ತು ಇಸ್ರೇಲ್ ಯಾವಾಗಲೂ ಕೂಡ ಸಂಘರ್ಷದ ಹೊಸ್ತಿಲಲ್ಲೇ ತಮ್ಮ ಜೀವನವನ್ನು ನಡೆಸ್ತಾ ಇರುವಂಥದ್ದು. ಯಾವಾಗ ಬೇಕಾದ್ರೂ ಕೂಡ ಪ್ರತಿ ದಾಳಿಗಳಾಗ್ಬೋದು. ಹೀಗಾಗಿ ಎರಡೂ ದೇಶಗಳು ರಕ್ಷಣೆಗೆ ಸಾಕಷ್ಟು ದೊಡ್ಡ ಮಟ್ಟದ ಹಣವನ್ನು ವ್ಯಯಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾವೆ. ಇದರಲ್ಲಿ ಇರಾನ್ ಕೂಡ ಹೊರತಾಗಿಲ್ಲ. ಇರಾನ್ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ತಾಂತ್ರಿಕವಾಗಿ ಕೂಡ ಏನು ಅಪ್ಗ್ರೇಡ್ ಇರುವಂತಹ ಸಾಧನಗಳನ್ನು ತಯಾರಿಸಿಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇತ್ತು. ಸೊ ಈಗ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿದ ಬಳಿಕ ಪ್ರತಿ ಹಂತದಲ್ಲೂ ಕೂಡ ಪ್ರತಿ ದಾಳಿಯನ್ನು ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಎಲ್ಲೂ ಕೂಡ ಇರಾನ್ ಒಂದು ಹಂತಕ್ಕೆ ಕಾಂಪ್ರಮೈಸ್ಗೆ ಬಂತು ಅಂತ ಅನಿಸ್ಲಿಕ್ಕೆ ಸಾಧ್ಯವೇ ಆಗದಂತಹ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗ್ತಾ ಇರುವಂಥದ್ದು. ಇಸ್ರೇಲ್ ಮತ್ತೆ ಅಮೆರಿಕ ಸೇರಿ ಒಂದು ಏಟನ್ನು ಕೊಟ್ಟರೆ ಇರಾನ್ ತಿರುಗಿ 2 ಏಟನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾವು ತೆಗೆದುಕೊಳ್ಳೋದಾದ್ರೆ ಇಡೀ ಗಲ್ಫ್ನಲ್ಲಿ ಒಂದು ರೀತಿ ಅಲ್ಲೋಲ ಕಲ್ಲೋಲವನ್ನ ಇರಾನ್ ಸೃಷ್ಟಿ ಮಾಡಿರುವಂಥದ್ದು. ಈ ಸೃಷ್ಟಿ ಮಾಡಿರುವಂತಹ ಭೀತಿಯಿಂದಾಗಿ ಈಗ ಅಮೆರಿಕ ಕೂಡ ಹೆದರುವಂತಹ ಸನ್ನಿವೇಶಗಳು ನಿರ್ಮಾಣ ಆಗಿದ್ದಾವೆ. ಕಳೆದ 2-3 ದಿನಗಳಿಂದ ನಾವು ಗಮನಿಸಿದ್ದೀವಿ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಈಗ ಕದನ ವಿರಾಮ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲೇ ಕೆಲವೊಂದಿಷ್ಟು ಪರೋಕ್ಷವಾದಂತಹ ಮಾತುಗಳನ್ನು ಕೂಡ ಆಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆ ಹಂತದಲ್ಲಿ ಅಮೆರಿಕವನ್ನ ಬಗ್ಗಿಸುವಂತಹ ಪ್ರಯತ್ನವನ್ನ ಕೂಡ ಈಗ ಇರಾನ್ ಮಾಡಿರುವಂಥದ್ದು. ಸೊ ಇದು ಇರಾನ್ಗೆ ಇನ್ನೂ ಕೂಡ ಮುಖ್ಯವಾಗಿ ಚೀನಾ ಮತ್ತೆ ರಷ್ಯಾ ಕೂಡ ಬೆಂಬಲವಾಗಿ ನಿಂತಿರುವಂಥದ್ದು. ಸಾಕಷ್ಟು ತಾಂತ್ರಿಕವಾಗಿ ಸಹಾಯವನ್ನು ಕೂಡ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ಅಮೆರಿಕದ ನೆಲೆಗಳು ಎಲ್ಲೆಲ್ಲಿದ್ದಾವೆ ಮತ್ತೆ ಈ ಯುದ್ಧ ವಿಮಾನಗಳೆಲ್ಲ ಹೇಗೆಲ್ಲ ಹಾರಾಟ ಮಾಡ್ತಿದ್ದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪಿನ್ ಟು ಪಿನ್ ಮಾಹಿತಿಯನ್ನ ಚೀನಾ ಮತ್ತೆ ರಷ್ಯಾ ತಾಂತ್ರಿಕವಾಗಿ ಕೊಡ್ತಾ ಇದ್ದಾವೆ. ಈ ಒಂದು ಮಾಹಿತಿಯನ್ನ ಆಧರಿಸಿ ಇರಾನ್ ನಿಖರವಾದಂತಹ ದಾಳಿಯನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ದೊಡ್ಡ ಪ್ರಮಾಣದ ದಾಳಿಯನ್ನ ಮಾಡ್ಲಿಕ್ಕೂ ಕೂಡ ಇರಾನ್ಗೂ ಕೂಡ ಸಾಧ್ಯವಾಗ್ತಾ ಇರುವಂಥದ್ದು. ಮತ್ತೆ ಎಲ್ಲೂ ಕೂಡ ಹಿನ್ನಡೆಯನ್ನು ಅನುಭವಿಸದೆ ಯುದ್ಧವನ್ನು ಮಾಡುವಂತಹ ಕೆಪಾಸಿಟಿಯನ್ನು ಕೂಡ ಈಗ ಇರಾನ್ ಪಡ್ಕೊಂಡಿರುವಂಥದ್ದು. ಪ್ರೇಮ್.